ಶಾಲೆಗಳಿಗೆ ವಿತರಿಸುವಂತ ಅಕ್ಕಿಗೂ ಕದಿಮರು ಕನ್ನ ಹಾಕಿದ್ದಾರೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಬನ್ನೂರಿನಲ್ಲಿ ಈ ಘಟನೆ ನಡೆದಿರೋದು. ಬನ್ನೂರಿನ ಎಪಿಎಂಸಿ ಗೋದಾಮಿನಲ್ಲಿ ಅಕ್ಕಿ ಪತ್ತೆಯಾಗಿದೆ. ಅಕ್ಕಿಯ ಮೂಟೆ ಹಾಗೂ ಧಾನ್ಯಗಳು ಸೇರಿದಂತೆ ಶಾಲೆಗಳಿಗೆ ವಿತರಣೆ ಆಗಬೇಕಾಗಿದ್ದಂತ ಮೂಟೆಗಳು, ಆ ಧಾನ್ಯ ಅಥವಾ ಅಕ್ಕಿ ಮೂಟೆಗಳು ಇಲ್ಲಿ ಪತ್ತೆಯಾಗಿವೆ. ಬರೋಬ್ಬರಿ 400 ಕ್ವಿಂಟಾಲ್ ಅಕ್ಕಿ ಕಳ್ಳತನ ಮಾಡಿರುವಂತ ಕಳ್ಳರು ಸ್ಥಳಕ್ಕೆ ಬನ್ನೂರು ಪೊಲೀಸರು ಈಗಾಗಲೇ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಗಾದ್ರೆ ಶಾಲೆಗೆ ಹೋಗಬೇಕಾಗಿರುವಂತ ಅಕ್ಕಿ ಮೂಟೆ ಈ ಗೋದಾಮಿಗೆ ಬಂದಿದ್ದಾದ್ರೂ ಹೇಗೆ, ಯಾರ್ಯಾರು ಇದರಲ್ಲಿ ಶಾಮೀಲಾಗಿದ್ದಾರೆ, ಇದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಮಾಹಿತಿಯನ್ನ ಕೊಡಬೇಕಾಗಿದೆ. ಶಾಲೆಗಳಿಗೆ ಹೋಗಬೇಕಾಗಿದ್ದಂತ ಅಕ್ಕಿ ಮೂಟೆ ಬೇರೆ ಎಲ್ಲೋ ಗೋದಾಮಿನಲ್ಲಿ ಪತ್ತೆಯಾಗಿದೆ. 400 ಕ್ವಿಂಟಾಲ್ ಅಂತೆ. ಹಾಗಾದ್ರೆ ಈ ಅಕ್ಕಿ ಮೂಟೆಗಳು ಇಲ್ಲಿಗೆ ಹೋಗೋದಕ್ಕೆ ಕಾರಣ ಯಾರು, ಯಾರ್ಯಾರು ಶಾಮೀಲಾಗಿದ್ದಾರೆ ಅಂತ ನೋಡಿ. ಇತ್ತೀಚೆಗೆ ಅಂಗನವಾಡಿಗೆ ಹೋಗಬೇಕಾಗಿರುವಂತಹ ಧಾನ್ಯಗಳಿರ್ಬೋದು, ಪೌಷ್ಟಿಕ ಆಹಾರ ಅದೆಲ್ಲವೂ ಕೂಡ ಗೋದಾಮಿನಲ್ಲಿ ಪತ್ತೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ವರದಿ ಬಿತ್ತರಿಸಿದ್ವಿ. ಅದಾದ ನಂತರ ಅಧಿಕಾರಿಗಳು ಅವೆಲ್ಲವನ್ನು ಕೂಡ ಸೀಸ್ ಮಾಡಿ 20ಕ್ಕೂ ಹೆಚ್ಚು ಕಾರ್ಯಕರ್ತೆಯನ್ನ ಅರೆಸ್ಟ್ ಮಾಡಿದ್ರು. ಈಗ ನೋಡಿ 400 ಕ್ವಿಂಟಾಲ್ ಅಕ್ಕಿ ಕಳ್ತನ ಮಾಡಿದ್ದಾರೆ ಕಳ್ಳರು. ಸ್ಥಳಕ್ಕೆ ಈಗಾಗಲೇ ಬನ್ನೂರು ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಟ್ ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ಕಿ ಮೂಟೆಗಳನ್ನ ಕಳ್ತನ ಮಾಡ್ತಾರೆ ಅಂದ್ರೆ ಈ ಕಳ್ಳರು ಮಾತ್ರ ಕಳ್ತನ ಮಾಡ್ತಾರಾ ಅಥವಾ ಅಧಿಕಾರಿಗಳು ಕೂಡ ಅದರಲ್ಲಿ ಶಾಮೀಲಾಗಿದ್ದಾರಾ? ಶಾಲೆಗಳಿಗೆ ಹೋಗಬೇಕಾಗಿದ್ದಂಥ ಅಕ್ಕಿ ಮೂಟೆಗಳು ಇವ್ರ ಕೈ ಸೇರಿದ್ದಾದ್ರೂ ಹೇಗೆ? ಕಾಂಟ್ರಾಕ್ಟ್ ತೆಗೆದುಕೊಂಡಿರ್ತಾರೆ ಇಂಥವರಿಂದ ಅಕ್ಕಿ ಮೂಟೆಗಳನ್ನ ಅಥವಾ ಬೇಳೆ ಮೂಟೆಗಳನ್ನ ಖರೀದಿಸಬೇಕು ಅಂತ. ಆ ಮೂಟೆಗಳು ಇವ್ರ ಕೈಗೆ ಸಿಗೋದು ಹೇಗೆ? ಅದು ಕೂಡ 400 ಕ್ವಿಂಟಾಲ್. ಅದು ಈಗ ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿ ಕೊಡ್ತಾ ಇದೆ. ಈ ರೀತಿಯ ಹಗರಣಗಳು, ಅಕ್ರಮಗಳು ನಡೆದಂಥ ಸಂದರ್ಭದಲ್ಲಿ ಅನೇಕ ಅಧಿಕಾರಿಗಳ ಹೆಸರುಗಳು ಕೇಳಿಬರುತ್ತೆ. ಯಾಕೆಂದರೆ ಈ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಕಾಂಟ್ರಾಕ್ಟ್ಗಳು ಅಂತ ಬಂದಾಗ ದೊಡ್ಡ ದೊಡ್ಡ ಕಾಂಟ್ರಾಕ್ಟ್ಗಳಿರುತ್ತೆ. ಅಂದರೆ ಪೌಷ್ಟಿಕ ಆಹಾರ ವಿತರಣೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪೌಷ್ಟಿಕ ಅಕ್ಕಿ ಇರ್ಬೋದು, ಅದೇ ರೀತಿಯಾಗಿ ಕಡಿಮೆ ಬೆಲೆಗೆ ತೆಗೆದುಕೊಂಡ್ರೂ ಕೂಡ ಆ ಅಕ್ಕಿಯಿಂದ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಅಕ್ಕಿ ಮೂಟೆಗಳನ್ನ ಖರೀದಿ ಮಾಡಿರ್ತಾರೆ. ಬೇಳೆ ಇರ್ಬೋದು, ಇದೆಲ್ಲವನ್ನು ಕೂಡ ಖರೀದಿ ಮಾಡಿರ್ತಾರೆ. ಬಟ್ ಅದೆಲ್ಲ ಕೂಡ ಶಾಲೆಗಳಿಗೆ ಹೋಗೋದ್ರ ಬದಲಾಗಿ ಗೋದಾಮಿಗೆ ಹೋಗ್ತಾ ಇದೆ, ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ. ಇಷ್ಟು ದೊಡ್ಡ ಮಟ್ಟದ 400 ಕ್ವಿಂಟಾಲ್ ಅಕ್ಕಿ ಮೂಟೆಗಳನ್ನ ಕಳ್ತನ ಮಾಡಿದ್ ಹೇಗೆ? ಅದಕ್ಕೆ ಸಂಬಂಧಪಟ್ಟಂತೆ ಈಗ ಪೊಲೀಸರು ಡೀಟೇಲ್ಸ್ ಅನ್ನ ಕೊಡಬೇಕಿದೆ. ತನಿಖೆ ಕೂಡ ನಡೀತಾ ಇದೆ. ಊರಿನ ಚಾಮನಹಳ್ಳಿ ಹತ್ತಿರ ಇರುವಂಥ ಕೃಷಿ ಮಾರಾಟ ಮಂಡಳಿಯ ವೇರ್ಹೌಸ್ ಏನು ಇಲ್ಲಿ ಸಗಟು ಮಳಿಗೆ ಇದೆ. ಈ ಮಳಿಗೆಯಲ್ಲಿ ರಾತ್ರಿ 350 kg ಇರ್ತಕ್ಕಂಥ 300 ಮೂಟೆ 15 ಟನ್ನಷ್ಟು ಅಕ್ಕಿ ಕಳ್ತನ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಇಲಾಖೆಯಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಯಾವ ರೀತಿ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇರೋವಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗ್ತದೆ. ಇವ್ರಿಗೆ ನಾಚಿಕೆ ಆಗಬೇಕು. 300 ಮೂಟೆ ಅಕ್ಕಿ ತುಂಬಬೇಕಾದ್ರೆ ಇಲ್ಲಿ ಸುತ್ತಮುತ್ತ ಜನರು ಓಡಾಡ್ತಾ ಇರ್ತಾರೆ, ಮತ್ತು CC ಕ್ಯಾಮ್ರಾ ಇದೆ. ಇಷ್ಟೆಲ್ಲರ ನಡುವೆ ಇಲ್ಲಿ ಅಕ್ಕಿ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಇಲಾಖೆಯ ಇಲ್ಲಿ ಕೆಲಸ ಮಾಡ್ತಕ್ಕಂಥ ಏನು ಅಧಿಕಾರಿಗಳಿದ್ದಾರೆ, ನೌಕರರಿದ್ದಾರೆ, ಅವರ ಸಹಮತ ಇಲ್ಲದೇ ಇಲ್ಲಿ ಅಕ್ಕಿ ಕಳ್ತನ ಆಗಿಲ್ಲ. ಯಾಕೆ ಅಂತ ಹೇಳಿದ್ರೆ ಇದೇನು ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಸಗಟು ಮಳಿಗೆ ಅಲ್ಲ. ಇದು ಇಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡ್ತಕ್ಕಂಥ ಸ್ಥಳ, ಮತ್ತು ಮೈಸೂರು ಮಳವಳ್ಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲೇ ಇರ್ತಕ್ಕಂಥ ಸ್ಥಳ. ಈ ಏರಿಯಾಸ್ ಇರ್ತಕ್ಕಂಥ ಈ ಜಾಗದಲ್ಲಿ, ಈ ಮಳಿಗೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿದ್ದಾರೆ, ನೌಕರರಿದ್ದಾರೆ, ಹಗಲು ರಾತ್ರಿ ಇಲ್ಲಿ ಕಾವಲು ಕಾಯ್ತಾ ಇದ್ದಾರೆ, CC ಕ್ಯಾಮ್ರಾ ಇದೆ. ಆದ್ರೂ ಕೂಡ ಇಲ್ಲಿ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಕಳ್ತನ ಮಾಡಿದ್ರು? ಇವ್ರಿಗೇನು ನಾಚಿಕೆ ಆಗಲ್ವಾ? ಯಾವತ್ತೂ ಪ್ರತಿ ಸಾರಿನೂ ಇವರು ಕಳ್ತನ ಕಳ್ತನ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ. ಕಳೆದ ವರ್ಷಗಳು ಭಾಳಷ್ಟು ಸಾರಿ ಇಲ್ಲಿ ಕಳ್ತನ ಆಗಿದೆ, ಮತ್ತು ಅಧಿಕಾರಿಗಳು ಮಿಸ್ಯೂಸ್ ಮಾಡಿದ್ದಾರೆ. ಇವ್ರ ಮೇಲೆಲ್ಲ ಏನು ರೀತಿ ಕ್ರಮ ತಗೊಂಡಿದ್ದಾರೆ? ಯಾಕೆ ಇವ್ರ ಮೇಲೆ ಸುಮ್ಮನೆ ದಾವೆ ಹಾಕ್ತಾರೆ? ದಾವೆ ಹಾಕ್ಬಿಟ್ಟು ಅಧಿಕಾರಿಗಳು ಕೋರ್ಟ್ನಲ್ಲಿ ಬೇಲ್ ತರ್ತಾರೆ. ಬನ್ನೂರಿನ ಚಾಮನಹಳ್ಳಿ ಹತ್ತಿರ ಇರುವಂಥ ಕೃಷಿ ಮಾರಾಟ ಮಂಡಳಿಯ ನೋಡಿ, ಅಲ್ಲಿನ ಸ್ಥಳೀಯರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ 300 ಮೂಟೆಗಳಿರ್ಬೋದು ಅಥವಾ 400 ಕ್ವಿಂಟಾಲ್ ಅಕ್ಕಿ ಇರ್ಬೋದು, ಇದನ್ನೆಲ್ಲದನ್ನು ಕೂಡ ತುಂಬ್ಕೊಂಡು ಹೋಗ್ತಾರೆ ಅಂದರೆ ಪ್ರಶ್ನೆ ಮಾಡೋರು ಯಾರೂ ಇಲ್ವಾ? ಯಾವ ರೀತಿಯಾಗಿ ಎಗ್ಗಿಲ್ಲದೆ ಈ ಒಂದು ದಂಧೆ ಮಾಡ್ತಿದ್ದಾರೆ ಅಂತ. ಶಾಲೆಗಳಿಗೆ ಹೋಗಬೇಕಾಗಿರುವಂಥ ಅಕ್ಕಿ ಮೂಟೆಗಳನ್ನು APMC ಗೋದಾಮಿನಲ್ಲಿ ಇಟ್ಟಿದ್ದಾರೆ. ಈ ರೀತಿ ಕಳುವಾಗೋದಕ್ಕೆ ಕಾರಣ ಯಾರು, ಯಾರ್ಯಾರು ಶಾಮೀಲಾಗಿದ್ದಾರೆ ಪ್ರಶ್ನೆ ಮಾಡ್ತಿದ್ದಾರೆ.
ಅವರ ಸಹಮತ ಇಲ್ದೇ ಇಲ್ಲಿ ಅಕ್ಕಿ ಕಳ್ತನ ಆಗಿಲ್ಲ. ಯಾಕೆಂತ ಹೇಳಿದ್ರೆ ಇದೇನು ಯಾವುದೋ ಒಂದು ಮೂಲೆಯಲ್ಲಿರ್ತಕ್ಕಂಥ ಸಗಟು ಮಳಿಗೆ ಅಲ್ಲ ಇದು. ಇಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡ್ತಕ್ಕಂಥ ಸ್ಥಳ ಮತ್ತು ಮೈಸೂರು ಮಳವಳ್ಳಿಯ ಮುಖ್ಯ ರಸ್ತೆಯ ಪಕ್ಕದಲ್ಲಿ ಇರ್ತಕ್ಕಂಥ ಸ್ಥಳ. ಈ ಏರಿಯಾಸ್ ಇರ್ತಕ್ಕಂಥ ಈ ಜಾಗದಲ್ಲಿ ಈ ಮಳಿಗೆಯಲ್ಲಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಅಧಿಕಾರಿಗಳಿದ್ದಾರೆ, ನೌಕರರಿದ್ದಾರೆ, ಹಗಲು ರಾತ್ರಿ ಇಲ್ಲಿ ಕಾವಲು ಕಾಯ್ತಾ ಇದ್ದಾರೆ, CC ಕ್ಯಾಮ್ರಾ ಇದೆ. ಆದ್ರೂ ಕೂಡ ಇಲ್ಲಿ ಕಳ್ತನ ಮಾಡಿದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿ ಕಳ್ತನ ಮಾಡಿದ್ರು? ಇವ್ರಿಗೇನು ನಾಚಿಕೆ ಆಗಲ್ವಾ? ಯಾವತ್ತೂ ಪ್ರತಿ ಸಾರಿನೂ ಇವರು ಕಳ್ತನ ಆಗಿದೆ ಅಂತ ಹೇಳ್ತಾ ಇರ್ತಾರಲ್ಲ. ಕಳೆದ ವರ್ಷಗಳು ಭಾಳಷ್ಟು ಸಾರಿ ಇಲ್ಲಿ ಕಳ್ತನ ಆಗಿದೆ ಮತ್ತು ಅಧಿಕಾರಿಗಳು ಮಿಸ್ಯೂಸ್ ಮಾಡಿದ್ದಾರೆ. ಇವ್ರ ಮೇಲೆಲ್ಲ ಏನು ರೀತಿ ಕ್ರಮ ತಗೊಂಡಿದ್ದಾರೆ? ಯಾಕೆ ಇವ್ರ ಮೇಲೆ ಸುಮ್ಮನೆ ದಾವೆ ಹಾಕ್ತಾರೆ? ದಾವೆ ಹಾಕ್ಬಿಟ್ಟು ಅಧಿಕಾರಿಗಳು ಕೋರ್ಟ್ನಲ್ಲಿ ಬೇಲ್ ತರ್ತಾರೆ. ಬನ್ನೂರಿನ ಚಾಮನಹಳ್ಳಿ ಹತ್ತಿರ ಇರುವಂಥ ಕೃಷಿ ಮಾರಾಟ ಮಂಡಳಿಯ ವೇರ್ಹೌಸ್ ಏನು ಇಲ್ಲಿ ಸಗಟು ಮಳಿಗೆ ಇದೆ. ಈ ಮಳಿಗೆಯಲ್ಲಿ ರಾತ್ರಿ 350 kg ಇರ್ತಕ್ಕಂಥ 300 ಮೂಟೆ